ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ವಿಶ್ವನಾಥ್ ಭಾಗವತ ಜ್ಯೋತಿಷಿ. ತುಂಬ ದಿನಗಳಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾರ್ಯಕ್ರಮ ಬರ್ತಾ ಇರಲಿಲ್ಲ. ಕಾರಣ, ನನ್ನ ಕಾರ್ಯಕ್ರಮ ಪ್ರತಿನಿತ್ಯ ಬೆಳಗ್ಗೆ 7:30ರಿಂದ 9 ಗಂಟೆ ಸ್ಟಾರ್ ಸುವರ್ಣ ಚಾನಲಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ. ಸೊ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ನೋಡಿರ್ತೀರಿ ಅನ್ನುವಂಥ ನಂಬಿಕೆ ಅಥವಾ ನೋಡಿ ಅನ್ನುವಂತಹ ಪ್ರಾರ್ಥನೆ. ಹಾಗಾಗಿ ಬ್ಯುಸಿಯಾಗಿದ್ದೆ. ಸೊ ವಿಡಿಯೋ ಮಾಡೋಕ್ಕೆ ಸಮಯ ಸಿಗ್ತಾ ಇರಲಿಲ್ಲ. ಬಟ್ ಎಷ್ಟೋ ಜನ ಇಲ್ಲ, ನಿಮ್ಮ ಯೂಟ್ಯೂಬಲ್ಲೂ ಕಾರ್ಯಕ್ರಮ ಬರಲಿ, ನೀವು ಕೊಡುವಂಥ ಲಕ್ಕಿ ಡೇಟ್ಸ್ ನಮ್ಗೆ ಹೆಲ್ಪ್ ಆಗುತ್ತೆ, ದಯವಿಟ್ಟು ವಿಡಿಯೋ ಮಾಡಿ ಅನ್ನುವಂಥ ಮೆಸೇಜು, ಕಾಲು ಈ ಥರದ್ದನ್ನೆಲ್ಲ ಮಾಡಿದರು. ಸೊ ಹಾಗಾಗಿ ನಾನು ಪುನಃ ಇನಿಷಿಯೇಟ್ ಏನು ತೊಗೊಂಡಿದ್ದೀನಿ ಅಂದರೆ, ವಿಡಿಯೋ ಮಾಡೋಕ್ಕೆ ಸಮಯ ಆಗಿಲ್ಲ ಅಂತಂದರೂ ಕೂಡ ಅಟ್ಲೀಸ್ಟ್ ವಾಯ್ಸ್ ನೋಟ್ ಮಾಡ್ಬೋದು ನಾನು ಅನ್ನುವ ಕಾರಣಕ್ಕೋಸ್ಕರವಾಗಿ ಆಡಿಯೋವನ್ನು ಮಾಡ್ತಾಯಿದ್ದೀನಿ. ಹೋಪ್ ನೀವೆಲ್ಲ ಇಷ್ಟಪಡ್ತೀರಿ. ಬಿಕಾಸ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ವಿಷಯ, ನಾನೇನು ಒಳ್ಳೆಯ ಭವಿಷ್ಯವನ್ನು ಹೇಳ್ತೀನಿ ಅದು ನಿಮ್ಮ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅದು ಮಾತ್ರ ಮುಖ್ಯ. ಸೊ ಹಾಗಾಗಿ ನೀವು ವಿಡಿಯೋ ಬೇಕಿಲ್ಲ, ಆಡಿಯೋನ ಕೇಳ್ತೀರಿ, ಸಪೋರ್ಟ್ ಮಾಡ್ತೀರಿ ಅನ್ನುವಂಥ ನಂಬಿಕೆನಲ್ಲಿ ನಾನಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅನ್ನುವಂತಹ ರಿಕ್ವೆಸ್ಟು. ಇದ್ರ ಜೊತೆಗೆ ನಾವೊಂದು ಹೊಸ ಇನಿಷಿಯೇಟ್ ತೆಗೆದುಕೊಂಡಿದ್ದೀವಿ. ಅದು ನಮ್ಮ ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಎಜುಕೇಷನ್ಗೆ ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ, ಅಂದರೆ ಓದುವ ಆಸಕ್ತಿ ಇರುತ್ತೆ, ಒಳ್ಳೆ ರ್ಯಾಂಕ್ ತೆಗೆದಿರ್ತಾರೆ ಅಥವಾ ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಅವರಿಗೆ ಎಕನಾಮಿಕಲಿ ಸಹಾಯ ಆಗೋದಿಲ್ಲ ಅಥವಾ ಸಹಾಯ ಇರೋದಿಲ್ಲ, ಅಂಥವ್ರಿಗೆ ಸಹಾಯ ಮಾಡುವಂಥ ಒಂದು ಇನಿಷಿಯೇಟ್. ಅಥವಾ ಆರೋಗ್ಯಕ್ಕೆ ಯಾರೂ ನೋಡ್ಕೊಳ್ಳೋರಿಲ್ಲ, ಮರಣಾಂತಿಕವಾದಂತಹ ಕಾಯಿಲೆಯಿಂದ ಯಾವುದೋ ಬಳಲ್ತಾ ಇದ್ದಾರೆ, ತೊಂದರೆ ಆಗಿದೆ, ಟ್ರೀಟ್ಮೆಂಟಿಗೆ ಅವಶ್ಯಕತೆ ಇದೆ ಅನ್ನುವಂಥವ್ರಿಗೆ ಟ್ರೀಟ್ಮೆಂಟ್ಗೆ ಸಹಾಯ ಮಾಡುವಂಥದ್ದು, ಮೆಡಿಸಿನ್ ಕೊಡಿಸುವಂಥದ್ದಿರ್ಬೋದು ಅಥವಾ ಹಣದ ಸಹಾಯ ಮಾಡುವಂಥದ್ದಿರ್ಬೋದು. ನಿಜವಾಗಿ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇರಬೇಕು, ಅವ್ರಿಗೆ ಯಾರೂ ಇರಬಾರ್ದು ಆ ಥರದವರಿಗೆ. ಅದೇ ರೀತಿಯಾಗಿ ವಯೋವೃದ್ಧರಿಗೆ ವೃದ್ಧಾಶ್ರಮಕ್ಕೆ ಸಹಾಯ ಮಾಡುವಂಥದ್ದು ಅಥವಾ ಅನಾಥಾಶ್ರಮಕ್ಕೆ ಸಹಾಯ ಮಾಡುವಂಥದ್ದು, ಅಥವಾ ಯಾರಿಗಾದರೂ ಊಟಕ್ಕೆ ತೊಂದರೆ ಆಗಿದೆ ಅನ್ನುವಂಥವ್ರಿಗೆ ಗ್ರಾಸರೀಸ್ ಕೊಡಿಸುವ ಮುಖಾಂತರವಾಗಿ ಅಥವಾ ಊಟಕ್ಕೆ ಅವರಿಗೆ ಬೇಕಾಗುವಂತಹ ಸಹಾಯವನ್ನು ಮಾಡುವಂತಹ ಒಂದು ಇನಿಷಿಯೇಟ್ ತೆಗೆದುಕೊಂಡಿದ್ದೀವಿ. ಯಾರೇ ಆದರೂ ಕೂಡ ನೀವು ಈ ಅವಶ್ಯಕತೆಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಾವು ಸರಿಯಾದಂಥ ರೀತಿಯಲ್ಲಿ ಸ್ಕ್ರೂಟ್ನಿ ಮಾಡಿ ನಿಮಗೆ ಕೊಡ್ತೇವೆ. ಬಿಕಾಸ್ ಅದಕ್ಕೊಂದು ಟೀಮ್ ಇದೆ, ಅವರು ಸ್ಕ್ರೂಟ್ನಿ ಮಾಡಿ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಸಹಾಯವನ್ನು ಮಾಡ್ತೀವಿ ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ. ಹಾಗಾಗಿ ಈ ಒಂದು ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಅವಶ್ಯಕತೆ ಇರುವವರು ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ, ಈಗ ಮೇ 2026 ಮೇಷರಾಶಿಯ ಮಾಸ ಭವಿಷ್ಯ ಆದಿತ್ಯಾದಿ ನವಗ್ರಹಗಳ ಚಲನೆಯನ್ನು ನೋಡೋಣ. ಮೊದಲಿಗೆ ಸೂರ್ಯಗ್ರಹ ಆರೋಗ್ಯಂ ಭಾಸ್ಕರ ಇಚ್ಛೇತ್, ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥ ಸೂರ್ಯಗ್ರಹ ಮೊದಲು ನಿಮ್ಮ ರಾಶಿಯಲ್ಲಿರ್ತಾರೆ. ಅಲ್ಲಿ ಬುಧಾದಿತ್ಯ ಯೋಗ ಉತ್ಪತ್ತಿ ಆಗುತ್ತೆ. ಆ ನಂತರ ಸೂರ್ಯಗ್ರಹ ನಿಮ್ಮ ರಾಶಿಯಿಂದ 2ನೇ ಮನೆ ಅಂದರೆ ಕುಟುಂಬ ಸ್ಥಾನ ಅಥವಾ ಧನಸ್ಥಾನಕ್ಕೆ ಹೋಗ್ತಾರೆ. ಅದು 15ನೇ ತಾರೀಕು ವೃಷಭ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ನಿಮ್ಮ ರಾಶಿಯಲ್ಲಿದ್ದಾಗ ಒಂದಷ್ಟು ದೈಹಿಕವಾಗಿ ಬಳಲುವಂತಹ ಸಾಧ್ಯತೆಗಳು, ಆಯಾಸ ಅಂತ ಅನಿಸುತ್ತೆ, ಎನರ್ಜಿ ಇರೋದಿಲ್ಲ, ತುಂಬ ಮಬ್ಬಾಗಿರ್ತೀರಿ. ಬಟ್ 2ನೇ ಮನೆಗೆ ಬಂದ ಮೇಲೆ ಆರ್ಥಿಕವಾಗಿ ಒಂದಷ್ಟು ಜಾಗರೂಕತೆಯನ್ನು ಸೂಚನೆ ಮಾಡುತ್ತೆ. ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿದ್ದಾಗ ಒಂದಷ್ಟು ಆಯಾಸ ಇರುತ್ತೆ, ಬಟ್ 2ನೇ ಮನೆಗೆ ಬಂದಮೇಲೆ ಆರೋಗ್ಯ ಸುಧಾರಣೆ ಆಗುತ್ತೆ. ಬಟ್ ಧನಸ್ಥಾನಕ್ಕೆ ಬರುವಂತಹ ಸೂರ್ಯನಿಂದಾಗಿ ಒಂದಷ್ಟು ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಹೂಡಿಕೆ ಮಾಡುವಾಗ ತಪ್ಪು ಹೂಡಿಕೆ ಆಗುತ್ತೆ, ಅಥವಾ ಅನವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಕೊಟ್ಟಿರ್ತಕ್ಕಂಥ ಹಣ ಸಕಾಲಕ್ಕೆ ಬರದೇ ಇರ್ಬೋದು. ಒಟ್ಟಾರೆ ಈ ಡೆಫಿನೇಷನ್ ಏನು ಸೂಚನೆ ಮಾಡುತ್ತೆ ಅಂತಂದರೆ, ಫೈನಾನ್ಷಿಯಲಿ ನೀವು ಕೇರ್ಫುಲ್ ಆಗಿರಬೇಕು. ಅನವಶ್ಯಕವಾದ ಹೂಡಿಕೆ ಬೇಡ, ಯಾರ ಮೇಲೆ ನಂಬಿಕೆ ಬೇಡ, ಎಲ್ಲೇ ಯಾವುದೇ ವಸ್ತುವನ್ನು ಕಂಡರೂ ಕೂಡ ಅದನ್ನು ಕೊಂಡುಕೊಳ್ಬೇಕು ಅಂತ ಮನಸ್ಥಿತಿ ಬೇಡ. ಒಂಚೂರು ಕಂಟ್ರೋಲ್ ಮಾಡಿ ಫೈನಾನ್ಷಿಯಲಿ. ಇನ್ನು ಕುಜ ನಿಮ್ಮ ರಾಶಿಗೆ ಪ್ರಾರಂಭದಲ್ಲಿ 12ನೇ ಮನೆಯಲ್ಲಿರ್ತಾರೆ, ಆನಂತರ ನಿಮ್ಮ ರಾಶಿಗೆ ಬರ್ತಾರೆ. ನೋಡಿ, ಕುಜ 12ನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆರ್ಥಿಕ ಜಾಗ್ರತೆಯನ್ನು ಸೂಚನೆ ಮಾಡುತ್ತೆ. ಬಟ್ ನಿಮ್ಮ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಈ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ದೂರ ಆಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಎನರ್ಜಿ, ಎಕನಾಮಿಕಲ್ ಎನರ್ಜಿ ಅನ್ನುವಂಥದ್ದು ಸ್ಟೇಬಲ್ ಆಗುತ್ತೆ. ನಿಮ್ಮ ಕುಜ ನಿಮ್ಮ ರಾಶಿಗೆ ಬಂದಾಗ ಯೋಚನೆ ಮಾಡುವಂಥದ್ದು ಬೇಡ. ಯಾವತ್ತು ಬರ್ತಾರೆ ಅಂತ ಕೇಳಿದ್ರೆ 11ನೇ ತಾರೀಕು, ಮೇ 11ನೇ ತಾರೀಕು 12ನೇ ಮನೆಯಿಂದ ಅಂದರೆ ಮೀನರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡುತ್ತಾರೆ. ಸೊ ಹಾಗಾಗಿ ಈ ಒಂದು ಪೊಸಿಷನ್ ಏನಿದೆ ಅದು ನಿಮಗೆ ಮಾನಸಿಕ ಧೈರ್ಯ, ವ್ಯಾವಹಾರಿಕ ಧೈರ್ಯವನ್ನು ತಂದುಕೊಡುತ್ತೆ. ಎಲ್ಲೇ ಆದರೂ ಕೂಡ ತಾನು ಹೂಡಿಕೆಯನ್ನು ಮಾಡಬಹುದು ಅಥವಾ ಲಾಭ ಗಳಿಸ್ಕೊಳ್ತೀನಿ ಅನ್ನುವಂತಹ ಒಂದಷ್ಟು ಶಕ್ತಿ ಬರುತ್ತೆ. ಇಟ್ ಮೀನ್ಸ್ ಪ್ರಾರಂಭದಲ್ಲಿ ಒಂದು 10 ದಿನ, ಮೇ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಇನ್ನು ಬುಧಗ್ರಹ ಪ್ರಾರಂಭದಲ್ಲಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ, ಬುಧಾದಿತ್ಯ ಯೋಗ ಅಂತ ಹೇಳಿದ್ದೀನಿ. ಆ ನಂತರದಲ್ಲಿ ಬುಧ ನಿಮ್ಮ ರಾಶಿಯಿಂದ ಧನಸ್ಥಾನಕ್ಕೆ ಬರ್ತಾರೆ ಮತ್ತು ಮಂತ್ ಎಂಡ್ಗೆ ತೃತೀಯಕ್ಕೆ ಹೋಗ್ತಾರೆ. ಅಂದರೆ ಧನಸ್ಥಾನಕ್ಕೆ ಬರ್ತಕ್ಕಂಥದ್ದು 14ನೇ ತಾರೀಕು, 29ನೇ ತಾರೀಕು ಮಿಥುನ ರಾಶಿಗೆ ಹೋಗ್ತಾರೆ. ಬುಧ ನಿಮ್ಮ ರಾಶಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿ, ನಿಮಗೆ
ಆರ್ಥಿಕ ಅಭಿವೃದ್ಧಿಯ ಕಡೆಗೆ ನಿಮ್ಮ ಬುದ್ಧಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಅಂದರೆ ತುಂಬ ಬುದ್ಧಿವಂತಿಕೆಯಿಂದ ವ್ಯಾಪಾರವನ್ನು ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಅಥವಾ ನಿಮ್ಮ ಆರ್ಥಿಕ ಅಭಿವೃದ್ಧಿ ಅಂದರೆ ಫೈನಾನ್ಸ್ ವಿಚಾರಕ್ಕೆ ತುಂಬ ಜಾಗರೂಕತೆಯನ್ನು ವಹಿಸ್ತೀರಿ. ಎರಡನೇ ಮನೆಗೆ ಬಂದಾಗ ಯಥೇಚ್ಛವಾಗಿ ಧನ ಸಂಪತ್ತು, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಏನಿದೆಯೋ ಅಥವಾ ನಿಮ್ಮ ವ್ಯವಹಾರ ಶೈಲಿ ಏನಿದೆಯೋ ಅದು ನಿಮಗೆ ಯಥೇಚ್ಛವಾಗಿರ್ತಕ್ಕಂತಹ ಜಯವನ್ನು ತಂದುಕೊಡುತ್ತೆ. ಫೈನಾನ್ಷಿಯಲಿ ತುಂಬ ಬುದ್ಧಿವಂತರಾಗಿರ್ತೀರಿ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಅಂತ ಹೇಳ್ತಾರಲ್ಲ, ಆ ಯೋಗ ನಿಮಗೆ ಬರುವಂತಹ ಸಾಧ್ಯತೆಗಳು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಬಂದಾಗ. ಸೊ ಇಟ್ ಮೀನ್ಸ್ 14ನೇ ತಾರೀಕಿನ ನಂತರ. ಆ್ಯಂಡ್ ಮಂತ್ ಎಂಡ್ಗೆ ನಿಮಗೆ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಬರ್ತಾರೆ. ಸೊ ಇಟ್ ಮೀನ್ಸ್ ಅದು ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಸ್ವಲ್ಪ ನಿಮ್ಮ ಅಭಿವೃದ್ಧಿಯನ್ನು ಕಂಡಾಗ ಶತ್ರುಗಳು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು ಅಥವಾ ದೃಷ್ಟಿದೋಷ ಆಗ್ತಕ್ಕಂಥದ್ದು. ಎಷ್ಟೇ ದುಡ್ಡು ಇರಲಿ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ, ಎಷ್ಟೇ ಕಷ್ಟ ಇರಲಿ ಯಾರ ಹತ್ರ ಕೂಡ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಸಂಪತ್ತು, ನಿಮ್ಮ ಸುಖವನ್ನು ಹೇಳಿದರೆ ಅಸೂಯೆ ಪಡ್ತಾರೆ, ಅದೇ ರೀತಿಯಾಗಿ ನಿಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಆಡ್ಕೊಳ್ತಾರೆ. ಸೊ ಈ ವಿಚಾರದಲ್ಲಿ ಬುಧನಿಂದ ಜಾಗರೂಕತೆ ಅಂದರೆ ಸದ್ಬುದ್ಧಿಂಚ ಬುಧ, ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹ ಬುಧ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿದ್ದಾಗ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಕೊಡುವಂತಹ ಸಾಧ್ಯತೆಗಳು 14th to 29th. ಇನ್ನು ಗುರುಗ್ರಹ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿರ್ತಾರೆ ಮಾಸ ಪೂರ್ತಿ. ಸೊ ಹಾಗಾಗಿ ಮೂರನೇ ಮನೆಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ಜಾಗರೂಕತೆ ಬೇಕು. ಇಲ್ಲದೆ ಹೋದರೆ ನೀವು ಬಹಳ ಬೇಗ ಕಾಂಪಿಟೇಟರ್ ಆಗಿಬಿಡ್ತೀರಿ ಬೇರೆಯವ್ರಿಗೆ. ನಿಮ್ಮ ಕೆಲಸದ ವೈಖರಿ, ನಿಮ್ಮ ಮಾತಿನ ವೈಖರಿ, ನಿಮ್ಮ ಜೀವನ ಶೈಲಿ ಅನ್ನುವಂಥದ್ದು ಭಾಳ ಬೇಗ ಬೇರೆಯವ್ರಿಗೆ ಟಾರ್ಗೆಟ್ ಆಗ್ತೀರಿ. ಸೊ ಹಾಗಾಗಿ ಯಾವ ಕಾರಣಕ್ಕೂ ಯಾರ ಹತ್ರಕ್ಕೂ ನಿಮ್ಮ ಸಕ್ಸಸ್ಸನ್ನು ಹೇಳ್ಕೊಳಕ್ಕೆ ಹೋಗಬೇಡಿ. ಮತ್ತು ನೀವೇನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಹೇಳಿಕೊಳ್ಳದೆ ನಿಮ್ಮ ಜೀವನವನ್ನು ಮಾಡಿ, ಅದು ನಿಮಗೆ ಯಥೇಚ್ಛವಾಗಿರತಕ್ಕಂಥ ಯಶಸ್ಸನ್ನು ತಂದುಕೊಡುತ್ತೆ. ಗುರು ಮೂರನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸ್ಥಾನನಾಶ ಅಂದರೆ ಉದ್ಯೋಗದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಯಾರ ಬಗ್ಗೆ ಏನೇ ಸ್ಟೇಟ್ಮೆಂಟ್ ಮಾಡೋದಾದರೂ ಕೂಡ ನಿಮ್ಮ ಜೊತೆಗಿರ್ತಾರೆ, ನಿಮ್ಮ ಸ್ನೇಹಿತರಾಗೇ ಇರ್ತಾರೆ ಅಂತ ಮಾತ್ರಕ್ಕೆ ಅವರಿಗೆಲ್ಲ ಹೇಳ್ಕೊಳಕ್ಕೆ ಹೋದರೆ ನಿಮ್ಮನ್ನು ತೊಂದರೆಗೆ ಸಿಕ್ಕಾಕಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶುಕ್ರ ಗ್ರಹ ನೋಡಿ, ಪ್ರಾರಂಭದಲ್ಲಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿರ್ತಾರೆ. ಆ ನಂತರದಲ್ಲಿ ಶುಕ್ರ ಗ್ರಹ 14ನೇ ತಾರೀಕು ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಬರ್ತಾರೆ. ಅಲ್ಲಿ ಗುರು ಶುಕ್ರರ ಯುತಿ. ಸೊ ರವಿ ಬುಧರ ಸ್ಥಾನಮಾನವನ್ನು ನೋಡುವಾಗ ಬುಧಾದಿತ್ಯ ಯೋಗ ವೃಷಭ ರಾಶಿಯಲ್ಲೂ ಆಗುತ್ತೆ. ಸೊ ಆ ವೃಷಭ ರಾಶಿಯಲ್ಲೂ ಕೂಡ ಅಂದರೆ ಆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿದ್ದಾಗ ಕೂಡ ನಿಮಗೆ ಸಂಪತ್ತನ್ನು ಕೊಡುತ್ತೆ, ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳಿದ್ದೀನಿ. ಬಟ್ ಶುಕ್ರ ಅಲ್ಲಿರ್ತಕ್ಕಂಥವರು 14ನೇ ತಾರೀಕು ಮಿಥುನ ರಾಶಿಗೆ ಬರ್ತಾರೆ. ಇಟ್ ಮೀನ್ಸ್ ನೀವು ಶುಕ್ರ ಎರಡನೇ ಮನೆಯಲ್ಲಿದ್ದಾಗ ಧನಲಾಭವಾಗುತ್ತೆ, ಯಥೇಚ್ಛವಾಗಿ ಧನ ಸಂಪತ್ತನ್ನು ಗಳಿಸ್ತೀರಿ. ಶುಕ್ರ ಎರಡನೇ ಮನೆಯಲ್ಲಿದ್ದಾಗ ಯಥೇಚ್ಛವಾಗಿ ಧನಲಾಭವಾಗುತ್ತೆ. ಮತ್ತು ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಬಂದ ಮೇಲೆ ಅಲ್ಲಿ ಕೂಡ ನಿಮಗೆ ಸಂಪತ್ತು ವೃದ್ಧಿ ಆಗುವಂತಹ ಸಾಧ್ಯತೆಗಳು. ಓವರಾಲ್ ಶುಕ್ರ ಮತ್ತು ಬುಧಾದಿತ್ಯ ಯೋಗದ ಫಲ ಏನಿದೆ ಅದು ನಿಮಗೆ ಈ ಮಂತು ಎಕ್ಸ್ಟ್ರೀಮ್ ಗುಡ್ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದ್ದಾವೆ. ಬಿಕಾಸ್ ಶುಕ್ರ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿದ್ದಾಗೂ ಧನಲಾಭ, ಮೂರನೇ ಮನೆಗೆ ಬಂದ ಮೇಲೂ ಸಂಪತ್ತು ವೃದ್ಧಿ ಆಗುತ್ತೆ. ಭೂಮಿ ಖರೀದಿ ಮಾಡುವಂಥದ್ದು, ವಸ್ತು ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು, ಒಳ್ಳೆಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂಥದ್ದು, ಹೂಡಿಕೆಯಲ್ಲಿ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಶನಿ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿದ್ದಾರೆ. ಸೊ ಇಟ್ ಮೀನ್ಸ್ ನಿಮ್ಮ ಸಂಪತ್ತಿನ ಅಭಿವೃದ್ಧಿಯನ್ನು ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಅದು ಬಹಳ ಬೇಗ ಟಾರ್ಗೆಟ್ ಆಗುತ್ತೆ ಅಥವಾ ದೃಷ್ಟಿದೋಷ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಸಂಪತ್ತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆ್ಯಂಡ್ ರಾಹು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿರ್ತಾರೆ ಮತ್ತು ಕೇತು ನಿಮ್ಮ ರಾಶಿಯಿಂದ ಪಂಚಮದಲ್ಲಿರ್ತಾರೆ. ಏಕಾದಶ ರಾಹು ಸ್ತ್ರೀಯಿಂದ ಧನಲಾಭ ಅನ್ನುವಂಥ ಸೂಚನೆ ಮಾಡುತ್ತೆ. ಅಂದರೆ ನಿಮ್ಮ ಕಷ್ಟಕ್ಕೆ ಅಕ್ಕನೋ, ತಾಯಿಯೋ, ಸಹೋದರಿಯೋ, ಹೆಂಡತಿಯೋ, ನಿಮ್ಮ ಮಗಳೋ ಯಾರೋ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಸ್ತ್ರೀಯರು ಮಾಡುವಂಥ ಉದ್ಯೋಗ ವ್ಯಾಪಾರಕ್ಕೆ ಯಶಸ್ಸಾಗುತ್ತೆ. ಸ್ತ್ರೀಯರಿಂದ ಸಹಾಯವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಈ ಮಂತು 11th ಹೌಸ್ ರಾಹು ಮೇಷರಾಶಿಯವರಿಗೆ ಒಂದಷ್ಟು ಅಭಿವೃದ್ಧಿಯನ್ನು, ಯಶಸ್ಸನ್ನು, ಸಂತೋಷವನ್ನು, ಪ್ರೀತಿ ವಿಶ್ವಾಸವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳು. ಮಹಿಳೆಯರಿಗೆ ಅತಿ ಹೆಚ್ಚು ಶುಭ ಫಲವನ್ನು ತಂದುಕೊಡ್ತಕ್ಕಂಥ ಮಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ್ಯಂಡ್ ಕೇತು ಪಂಚಮದಲ್ಲಿರ್ತಕ್ಕಂಥದ್ರಿಂದ ಬುದ್ಧಿ ಸ್ವಲ್ಪ ಸ್ಥೀಮಿತದಲ್ಲಿಟ್ಕೋಬೇಕು. ಅಂದರೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಬುದ್ಧಿವಂತಿಕೆಯ ಕೊರತೆ ಅಥವಾ ನಿಮ್ಮ ಮಾತಿನಲ್ಲಿ ಹಿಡಿತ ಇಲ್ಲದೇ ಇರತಕ್ಕಂಥದ್ದು ನಿಮ್ಮ ಅಭಿವೃದ್ಧಿಗೆ ಕುಂಠಿತ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ತಪ್ಪು ನಿರ್ಧಾರ ತೆಗೆದುಕೊಂಡ್ಬಿಡ್ತೀರಿ, ತಪ್ಪಾಗಿ ಮಾತನಾಡ್ಬಿಡ್ತೀರಿ. ಒಂದು ಕ್ಷಣದ ಕೋಪ ಅನ್ನುವಂಥದ್ದು ನಿಮ್ಮ ಜೀವನಕ್ಕೆ ಮಾರಕ ಆಗುವಂತಹ ಸಾಧ್ಯತೆಗಳಿರುತ್ತೆ. ಈ ರೀತಿಯಾದಂತಹ ಸಾಧ್ಯತೆಗಳು ಪಂಚಮಕೇತುವಿನಿಂದ. ನೋಡಿ, ಒಂದು ನೆನಪಿಟ್ಕೋಬೇಕು, ರಾಹುಕೇತುಗಳ ಮಧ್ಯದಲ್ಲಿ ಲಾಗ್ರಹಗಳು ಇರತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಈ ಕಾಳಸರ್ಪ ಯೋಗ ಅನ್ನುವಂಥದ್ದು ನಾಗಾರಾಧನೆಯನ್ನು ಸೂಚನೆ ಮಾಡ್ತಾ ಇದೆ. ನಾಗಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಅತ್ಯವಶ್ಯಕ. ಇದನ್ನು ಹೊರತುಪಡಿಸಿದರೆ ನಿಮಗೆ 7.5 ನಡೀತಾ ಇದೆ.
ಹಾಗಾಗಿ ಶನಿಯ ಆರಾಧನೆ, ಶನಿ ಮಂತ್ರಗಳು, ಹನುಮಾನ್ ಚಾಲೀಸ ಪಠಣ ಮಾಡ್ತಕ್ಕಂಥದ್ದು ಕೂಡ ಅತ್ಯವಶ್ಯಕ. ಒಟ್ಟಾರೆ ಈ ಮಂತಲ್ಲಿ ಹಾಗಾದರೆ ಓವರಾಲ್ ಪ್ರಿಡಿಕ್ಷನಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವಂಥದ್ದು ನೋಡುವಂಥ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಕೆಲಸ ಕಾರ್ಯದ ಪ್ರೇರಣೆ ಆಗುತ್ತೆ, ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತೀರಿ, ಒಳ್ಳೆಯ ಭವಿಷ್ಯತ್ತಿನ ಯೋಚನೆ ಇದ್ದೇ ಇರುತ್ತೆ ಮತ್ತು ಮಾಡುವಂತಹ ಕೆಲಸದಲ್ಲಿ ಸಂಪೂರ್ಣವಾದಂತಹ ಪರಿಪಕ್ವತೆ ಬೇಕು ಅನ್ನುವಂಥದ್ದಿರುತ್ತೆ. ಸೊ ಮಿಸ್ಟರ್ ಪರ್ಫೆಕ್ಟ್ ಆಗುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಿ ಆ್ಯಂಡ್ ಆನಂದವಾಗಿರ್ತೀರಿ, ಸಂತೋಷದಾಯಕವಾಗಿರ್ತೀರಿ. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ನಡೆಯಲ್ಲ. ಸಂಪತ್ತು ವೃದ್ಧಿ ಆಗುತ್ತೆ, ಧನ ಸಂಪತ್ತಿನ ಅಭಿವೃದ್ಧಿಯ ಸಾಧ್ಯತೆಗಳಿದ್ದಾವೆ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಗ್ರೋತ್ ಆಗುತ್ತೆ. ಕೋಪ ಕಡಿಮೆ ಮಾಡ್ಕೋಬೇಕು, ಮಾತಿನಲ್ಲಿ ಹಿಡ್ತಾ ಇರಬೇಕು ಅನ್ನುವಂಥದ್ದು ಅತ್ಯವಶ್ಯಕ. ಮತ್ತು ಯಾವುದು ನಿಮಗೆ ಇಷ್ಟ ಇಲ್ವೋ ಅಥವಾ ಯಾವ ಕೆಲಸ ನಿಮಗೆ ಆಗಬರಲ್ಲ ಅಂತ ಅನ್ಸುತ್ತೋ ಆ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಿಮಗೆ ಈ ಒಂದು ಮಂತು ಸ್ವಲ್ಪ ನಿಮ್ಮ ಮನಸ್ಸಿಗೆ ಹಿಡಿಸದೇ ಇರುವಂಥ ಅಥವಾ ಇಷ್ಟ ಇಲ್ಲದೇ ಇರತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳು. ಕುಟುಂಬದಲ್ಲಿ ಅಥವಾ ಪರಸ್ಪರವಾಗಿ ನಿಮ್ಮ ಇಷ್ಟಪಡ್ತಕ್ಕಂಥವರು ಪ್ರೇಮಿಗಳಿಗೆ ಪ್ರೀತಿ ವಿಶ್ವಾಸ ಸಿಗ್ತಕ್ಕಂತಹ ಸಾಧ್ಯತೆಗಳು, ಮಕ್ಕಳಿಂದ ಒಳ್ಳೆಯ ಮಾತು ಅಥವಾ ಒಳ್ಳೆಯ ವಿಚಾರ, ಒಳ್ಳೆಯ ಸಂತೋಷದ ಸೂಚನೆಗಳು ಇವೆಲ್ಲ ಸಿಗತ್ತೆ. ಆ್ಯಂಡ್ ಭಯ ಸ್ವಲ್ಪ ಇರುತ್ತೆ, ಭಯ ದೂರ ಮಾಡ್ಕೋಬೇಕು, ಧೈರ್ಯದಿಂದ ಕಾರ್ಯ ಸಾಧನೆ ಮಾಡಬೇಕು, ಧೈರ್ಯ ಯಥೇಚ್ಛವಾಗಿ ತಂದ್ಕೋಬೇಕು. ಏನೂ ಆಗಲ್ಲ, ನಿಮಗೆ ಧೈರ್ಯದಿಂದ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸನ್ನು ತಂದುಕೊಡುತ್ತೆ. ಆರ್ಥಿಕ ಲಾಭ ಆಗುತ್ತೆ, ಇರುವಂತಹ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ, ಒಳ್ಳೆಯ ಹೂಡಿಕೆಯನ್ನು ಮಾಡ್ಕೊಳ್ಳಿ. ಧನ ಲಾಭ ಅನ್ನುವಂಥದ್ದು ಯಥೇಚ್ಛವಾಗಿರುತ್ತೆ. ಮತ್ತೆ ನಿಮಗೆ ಸಂಪಾದನೆ ಮಾಡೋ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕಿರುವಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಮನೆಯಲ್ಲಿ, ಉದ್ಯೋಗದಲ್ಲಿ ಅಥವಾ ನಿಮ್ಮ ಇಷ್ಟ ಮಿತ್ರ ಬಂಧುಗಳಿಂದ ಒಳ್ಳೆಯ ಪ್ರೋತ್ಸಾಹ ಸಿಗತ್ತೆ. ನೀವು ಮಾಡುವಂಥ ಕೆಲಸಕ್ಕೆ ಒಳ್ಳೆಯ ಪ್ರೇರಣೆ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ನಿಮಗಿರುವಂಥ ಸಂಪತ್ತು ಮತ್ತು ನಿಮಗೆ ಬರುವಂತಹ ಸಂಪತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಈ ಮಂತು ಅಭಿವೃದ್ಧಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಹೂಡಿಕೆಯನ್ನು ಮಾಡ್ತೀರಿ. ನಿಮ್ಮ ಭವಿಷ್ಯತ್ತಿನ ಚಿಂತನೆ ಅನ್ನುವಂಥದ್ದು ಹಲವು ರೀತಿಯಾದಂತಹ ಹೂಡಿಕೆಗಳಿಗೆ ಸಹಾಯ ಮಾಡಿಕೊಡುತ್ತೆ ಮತ್ತು ಅಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿದ್ದಾವೆ. ಈಗ ಹಾಗಾದರೆ ಲಕಿಯೆಸ್ಟ್ ಡೇಟ್ ಯಾವ್ಯಾವುದು ಮೇಷರಾಶಿಯವರಿಗೆ ಅನ್ನುವಂಥದ್ದನ್ನು ನೋಡುವಂಥ ಸಂದರ್ಭದಲ್ಲಿ 1ನೇ ತಾರೀಕು ಮೇ, ಅದೇ ರೀತಿಯಾಗಿ 4ನೇ ತಾರೀಕು, 7ನೇ ತಾರೀಕು, 11ನೇ ತಾರೀಕು ಮತ್ತು 14, 16, ಅದೇ ರೀತಿಯಾಗಿ 18, 21, 24, 25 ಮತ್ತು 30, 31 ಇದಿಷ್ಟು ಲಕ್ಕಿಯೆಸ್ಟ್ ಡೇಟು. 7.7 ನಡೀತಾ ಇರೋದ್ರಿಂದ 16ನೇ ತಾರೀಕು ಶನೈಶ್ವರ ಜಯಂತಿ. ಹಾಗಾಗಿ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ, ಶನಿ ಶಾಂತಿಯಲ್ಲಿ ಭಾಗವಹಿಸಿ, ಶನೈಶ್ವರ ಸ್ವಾಮಿಗೊಂದು ತಿಲಾರ್ಚನೆಯನ್ನು ತೈಲಾಭಿಷೇಕವನ್ನು ಮಾಡಿಸಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನಿಮ್ಮದಾಗಿಸಿಕೊಳ್ತೀರಿ. ಇದಿಷ್ಟು ಮೇಷರಾಶಿ 2026 ಮೇ ಮಾಸ ಭವಿಷ್ಯ. ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ದರೆ ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ಬಂದು ಭೇಟಿ ಮಾಡಬಹುದು ಅಥವಾ ದೂರವಾಣಿ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್.